ವಿದ್ಯಾರ್ಥಿಗಳೇ, ಈಗ 26ನೇ ಪ್ರಶ್ನೆ ಈ ರೀತಿಯಾಗಿದೆ. ತ್ರಿಭುಜ ಎಬಿಸಿಯಲ್ಲಿ ಎಬಿ ಬೈ ಎಸಿ ಇಸ್ ಈಕ್ವಲ್ ಟು ಬಿಡಿ ಬೈ ಸಿಡಿ ಆಗಿದೆ ಮತ್ತು ಕೋನ ಬಿ ಇಸ್ ಈಕ್ವಲ್ ಟು 70 ಡಿಗ್ರಿ ಹಾಗೂ ಕೋನ ಸಿ ಇಸ್ ಈಕ್ವಲ್ ಟು 50 ಡಿಗ್ರಿ ಆದಾಗ ಕೋನ ಬಿ ಎಡಿ ಅಳತೆ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಕೋನ ಬಿ ಎಡಿ ಅಳತೆಯನ್ನ ಕಂಡುಹಿಡಬೇಕು. ಈ ಅಳತೆಯನ್ನ ಕಂಡುಹಿಡಬೇಕಾಗಿದೆ ನಾವು. ಇನ್ ದ ಟ್ರಯಾಂಗಲ್ ಎಬಿಸಿ ಇಟ್ ಇಸ್ ಗಿವೆನ್ ದಟ್ ಎಬಿ ಬೈ ಎಸಿ ಇಸ್ ಈಕ್ವಲ್ ಟು ಬಿಡಿ ಬೈ ಸಿಡಿ. ಇಲ್ಲಿ ಒಂದು ರೇಷಿಯೋ ಕೊಟ್ಟಿದ್ದಾರೆ, ಅದು ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಸಿ ಡಿ ಅಂತ ಕೊಟ್ಟಿದ್ದಾರೆ. ಅಂಡ್ ಆಂಗಲ್ ಬಿ ಇಸ್ ಈಕ್ವಲ್ ಟು 70 ಡಿಗ್ರಿ, ಆಂಗಲ್ ಸಿ ಇಸ್ ಈಕ್ವಲ್ ಟು 50 ಡಿಗ್ರಿ ಕೊಟ್ಟಾಗ ಆಂಗಲ್ ಬಿ ಎ ಡಿ ಅನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರುವ ಚಿತ್ರವನ್ನ ಈ ರೀತಿಯಾಗಿ ಬರ್ಕೋತೀನಿ. ನೋಡಿ, ಇಲ್ಲಿ ತ್ರಿಭುಜ ಎ ಬಿ ಸಿ ಅನ್ನ ಬರೆದಿದೆ, ಕೊಟ್ಟಿರುವಂತಹ ಚಿತ್ರವನ್ನ ಯಥಾ ಪ್ರಕಾರ ಬರೆದಿದೆ. ಈಗ ಇಲ್ಲಿ ಬಿ ಎ ಏನು ಲೈನ್ ಇದೆ ಅದ್ರ ಮೇಲೆ ನಾನು ಎಕ್ಸ್ಟೆಂಡ್ ಮಾಡ್ತೀನಿ, ಎ ಯನ್ನೇ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ, ಈ ಕಡೆ ಸಿ ಯನ್ನೇ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ. ಹೇಗೆ ಅಂದ್ರೆ ಈ ಎ ಇ ಮತ್ತೆ ಎ ಸಿಗಳು ಸಮ ಆಗೋ ರೀತಿನಲ್ಲಿ ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಎ ಇ ಉದ್ದ ಮತ್ತೆ ಎ ಸಿ ಉದ್ದ ಸಮ ಆಗಿದೆ. ನೋಡಿ, ಎ ಇ ಇಸ್ ಈಕ್ವಲ್ ಟು ಎ ಸಿ ಆಗೋ ರೀತಿನಲ್ಲಿ ನಾನು ಎಕ್ಸ್ಟೆಂಡ್ ಮಾಡಿದ್ದೇನೆ. ಈಗ ಚಿತ್ರದಲ್ಲಿ ಗಮನಿಸೋಣ ನಾವು. ಬಿ ಕೋನ 70 ಡಿಗ್ರಿ ಇದೆ, ಸಿ ಕೋನ 50 ಡಿಗ್ರಿ ಇದ್ದಾಗ ತ್ರಿಭುಜ ಎ ಬಿ ಸಿ ನಲ್ಲಿ ನೋಡಿ ಒಟ್ಟಾರೆಯಾಗಿ ಎ ಕೋನ ಏನಾಗತ್ತೆ, 60 ಡಿಗ್ರಿ ಆಗತ್ತಲ್ವಾ. ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು ಅಂದ್ರೆ ಕೋನ ಎ 60 ಡಿಗ್ರಿ ಆಗತ್ತೆ. ಇಲ್ಲಿ ಕೋನ ಎ ಈ ಭಾಗದಲ್ಲಿ ಎಷ್ಟಾಗತ್ತೆ ನೋಡಿ, ಇಲ್ಲಿ ಒಂದು ಸರಳ ರೇಖೆ ಇದೆ, ಇದು ಸರಳ ರೇಖೆಯ ಮೇಲೆ ನಿಂತ ಕಿರಣಗಳು ಆಗತ್ತಲ್ವಾ. ಆ ಪ್ರಕಾರ ಈ ಭಾಗ 60 ಡಿಗ್ರಿ ಬಂದ್ರೆ ಈ ಭಾಗ ಪಾರ್ಶ್ವಕೋನ ಏನಾಗತ್ತೆ ಹೇಳಿ ನೋಡೋಣ, 120 ಡಿಗ್ರಿ ಆಗತ್ತೆ. ನೋಡಿ, ಒಟ್ಟಾರೆ ಇದು 120 ಡಿಗ್ರಿ ಆಗುತ್ತೆ. ಈ ಬಾಹು ಎ ಸಿ ಬಾಹು ಮತ್ತೆ ಎ ಬಾಹು ಸಮ ಇದ್ದಾಗ ನೋಡಿ ಇಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜದ ನಿಯಮ ಬರುತ್ತೆ. ಐಸೋಸೆಲಸ್ ಟ್ರಯಾಂಗಲ್ ನಲ್ಲಿ ಏನಾಗುತ್ತೆ, ಕೋನ ಇ ಇಸ್ ಈಕ್ವಲ್ ಟು ಕೋನ ಸಿ ಈಕ್ವಲ್ ಆಗ್ಬೇಕಲ್ವಾ. 120 ಡಿಗ್ರಿ ತಗೊಂಡಿದೆ ಅಂದಾಗ ಉಳಿದಂತದ್ದು 60 ಡಿಗ್ರಿ. ಆ 60 ಡಿಗ್ರಿನ ಸಮಾನಾಗಿ ಹಂಚಿದಾಗ ಏನಾಗುತ್ತೆ, ಕೋನ ಇ 30 ಡಿಗ್ರಿ ಬರುತ್ತೆ. ಈ ಭಾಗದಲ್ಲಿ ಕೋನ ಸಿ ಎಷ್ಟಾಗತ್ತೆ ಅಂದ್ರೆ ಅದು ಸಹ 30 ಡಿಗ್ರಿ ಬರುತ್ತೆ. ನೋಡಿ, ಈಗ ನಾವು ಗಮನಿಸಬೇಕು, ಇವರು ಇಲ್ಲಿ ಕೊಟ್ಟಿರುವಂತದ್ದು ನಿಬಂಧನೆ ಏನಿದೆ, ಎ ಬಿ ಡಿವೈಡೆಡ್ ಬೈ ಎ ಸಿ ಅದು ಯಾವ್ದಕ್ಕೆ ಸಮ ಇದೆ, ಬಿ ಡಿ ಡಿವೈಡೆಡ್ ಬೈ ಸಿ ಡಿ ಗೆ ಸಮ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ನೋಡಿ, ಎ ಸಿಯ ಬದಲು ನಾವು ಈಗ ಎ ನ ಬರ್ಕೊಂಡಿದ್ದೀನಿ. ಹಾಗಾಗಿ ಎ ಬಿ ಡಿವೈಡೆಡ್ ಬೈ ಎ ಇ ಈಸ್ ಈಕ್ವಲ್ ಟು ಇದು ಉಳಿದಂತೆ ಇದು ಬಿ ಡಿ ಡಿವೈಡೆಡ್ ಬೈ ಸಿ ಡಿ ಅನ್ನ ಹಾಗೆ ಬರೀತೀನಿ. ಈಗ ನೋಡೋಣ ಚಿತ್ರವನ್ನ. ಎ ಬಿ ಡಿವೈಡೆಡ್ ಬೈ ಎ ಇ ಮತ್ತೆ ಬಿ ಡಿ ಡಿವೈಡೆಡ್ ಬೈ ಸಿ ಡಿ ಆಗಿದೆ. ನೋಡಿ, ಇದು ಥೇಲ್ಸ್ ಪ್ರಮೇಯದಂತೆ ಕಾಣ್ತಾ ಇದೆ ನಮಗೆ. ಅದರ ಪ್ರಕಾರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿವೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನ್ ಆಗಿದೆ. ಹಾಗಾಗಿ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಎ ಡಿ ಪ್ಯಾರಲಲ್ ಟು ಸಿಇ ಅಂತ ನಾವು ಅರ್ಥ ಮಾಡ್ಕೋಬೇಕೀಗ. ಈಗ ನೋಡಿ, ನಾವು ಕಂಡುಹಿಡಿಬೇಕಾಗಿರೋದೇನು, ಕೊನೆಯದಾಗಿ ಕೋನ ಬಿ ಎ ಡಿ ಯನ್ನ ಕಂಡುಹಿಡಬೇಕು. ಕೋನ ಬಿ ಎ ಡಿ ಎಲ್ಲಿ ಬರುತ್ತೆ, ಇಲ್ಲಿ ಈ ಭಾಗದಲ್ಲಿ ಬರುವಂತದ್ದು ಕೋನ ಬಿ ಎ ಡಿ, ಇದನ್ನ ಕಂಡುಹಿಡಬೇಕು. ಈಗ ನೋಡಿ, ಎ ಡಿ ಮತ್ತೆ ಇ ಸಿಗಳು ಪ್ಯಾರಲಲ್ ಆಗಿದ್ದಾವೆ ಅಂತ ಅಂದ್ಮೇಲೆ ನೋಡಿ ಇಲ್ಲಿ ಈ ಕೋನ ಏನಿದೆ, ಈ ಕೋನದಷ್ಟೇ ಇಲ್ಲಿನ ಎ ಕೋನ ಬಿ ಎ ಡಿ ನಲ್ಲಿರುವಂತ ಎ ಕೋನ ಆಗಿರ್ಬೇಕಲ್ವಾ, ಅಂದ್ರೆ 30 ಡಿಗ್ರಿ ಆಗಿರ್ಬೇಕು ಅಂತ ಆಯ್ತು. ಯಾಕೆ ಅಂದ್ರೆ ಕರೆಸ್ಪಾಂಡಿಂಗ್ ಎಂಗಲ್ಸ್ ಆಗಿರೋದ್ರಿಂದ ನೋಡಿ, ಆಂಗಲ್ ಸಿ ಇ ಎ ಈಸ್ ಈಕ್ವಲ್ ಟು ಆಂಗಲ್ ಬಿ ಎ ಬಿ ಅಥವಾ ಬಿ ಎ ಡಿ ಈಸ್ ಈಕ್ವಲ್ ಟು 30 ಡಿಗ್ರಿ ಬರೀತೀನಿ. ಯಾಕಂದ್ರೆ ಕರೆಸ್ಪಾಂಡಿಂಗ್ ಎಂಗಲ್ಸ್, ಅನುರೂಪ ಕೋನ ಕರೆಸ್ಪಾಂಡಿಂಗ್ ಎಂಗಲ್ಸ್ ಆಗಿರೋದ್ರಿಂದ ನಮಗೆ ಅಲ್ಲಿ ಗೊತ್ತಾಯ್ತು, ಉತ್ತರನೇ ಸಿಕ್ತು ನಮಗೆ. ಏನು ಅಂದ್ರೆ ಇದು 30 ಡಿಗ್ರಿ ಇದೆ ಅಂತ. ಅಂದ್ರೆ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ 30 ಎಂಬುದೇ ನಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಈಗ ನಾವು 27ನೇ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳೇ, ಈಗ 27ನೇ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಡಿಇಎಫ್, ಈ ಎರಡು ತ್ರಿಭುಜಗಳು ಸಮರೂಪಿ ಇದ್ದಾವೆ ಮತ್ತು ಕೋನ ಎಬಿಸಿ ಈಸ್ ಈಕ್ವಲ್ ಟು ಕೋನ ಡಿಇಎಫ್.
ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಡಿಇಎಫ್ ಆದಾಗ ಎ ಸಿಯ ಉದ್ದವು ಅಂತ ಕೇಳಿದ್ದಾರೆ. ಇದರ ಉದ್ದವನ್ನು ಕಂಡುಹಿಡಬೇಕು. ಎ ಸಿ ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿಇಎಫ್, ಇವೆರಡು ಸಿಮಿಲರ್ ಇದ್ದಾಗ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆಂಗಲ್ ಡಿಇಎಫ್ 60 ಡಿಗ್ರಿ ಸಮ ಇದೆ. ದೆನ್ ದ ಲೆಂತ್ ಆಫ್ ಎ ಸಿ ಅಂತ ಕೇಳಿದ್ದಾರೆ. ಎ ಸಿ ಅನ್ನು ಕಂಡುಹಿಡಬೇಕು. ನೋಡಿ, ಇವರು ಕೊಟ್ಟಿದ್ದಾರೆ ಆಲ್ರೆಡಿ ಏನು, ತ್ರಿಭುಜ ಎ ಬಿ ಸಿ ಸಮರೂಪಿ ಸಿಮಿಲರ್ ಟು ತ್ರಿಭುಜ ಡಿಇಎಫ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸಮರೂಪಿ ನಿಬಂಧನೆಗಳ ಪ್ರಕಾರ ಎರಡು ತ್ರಿಭುಜಗಳು ಸಮರೂಪಗಳಾಗಿದ್ದಾವೆ ಅಂದಾಗೇನು, ಮೊದಲ ನಿಬಂಧನೆ ಏನು, ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅಂತ. ಆ ಪ್ರಕಾರ ಎ ಬಿ ಅನುರೂಪ ಬಾಹು, ಅದರ ಅನುರೂಪ ಬಾಹು ಯಾವುದು, ಡಿಇ. ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇಎಫ್. ಹೀಗೆ ಬರ್ಕೊಂಡು ಮುಂದಿನ ಹಂತದಲ್ಲಿ ಅದರಲ್ಲಿ ಕೊಟ್ಟಿರುವಂತಹ ಬೆಲೆಗಳೇನಿದೆ ಅದನ್ನ ನಾವು ಅಪ್ಲೈ ಮಾಡೋಣ. ಎ ಬಿ ಏನಿದೆ 4.8 ಇದೆ. 4.8 ಡಿವೈಡೆಡ್ ಬೈ ಡಿಇ 2.4 ಈಸ್ ಈಕ್ವಲ್ ಟು ಎ ಸಿ ಕಂಡುಹಿಡಿಬೇಕು ಅದನ್ನೇ. ಮತ್ತೆ ಡಿಎಫ್ ಎಷ್ಟಿದೆ, 1.3 ಇದೆ. ಈಸ್ ಈಕ್ವಲ್ ಟು ಬಿ ಸಿ 6 ಸೆಂಟಿಮೀಟರ್, ಇಎಫ್ 3 ಸೆಂಟಿಮೀಟರ್. ನೋಡಿ, ಈಗ ನಾವು ಸುಲಭ ಮಾಡಲಿಕ್ಕೆ ಎ ಸಿ ಡಿವೈಡೆಡ್ ಬೈ 1.3 ಜೊತೆಗೆ 4.8 ಬೈ 2.4 ತಗೋಬಹುದು, ಅಥವಾ 6/3 ತಗೋಬಹುದು. ನಾವು ಇದನ್ನು ಸುಲಭವಾಗಿರೋದನ್ನು ಅದೇ ತಗೊಳ್ಳೋಣ. ಎ ಸಿ ಡಿವೈಡೆಡ್ ಬೈ 1.3 ಇಸ್ ಈಕ್ವಲ್ ಟು 6/3 ಆಗಿದೆ. ನೋಡಿ, 3 ಮಗ್ಗಿಲು ಹೋಗುತ್ತದೆ ಈಸಿಯಾಗಿ. ಎ ಸಿ ಡಿವೈಡ್ ಬೈ 1.3 ಇಸ್ ಈಕ್ವಲ್ ಟು 3 3 6. ಈಗ ಓರೆ ಗುಣಾಕಾರ ಮಾಡ್ತೇನೆ. ನೋಡಿ, ಓರೆ ಗುಣಾಕಾರ ಮಾಡಿದಾಗ ಎ ಸಿ ಇಂಟು 1 ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು 1.3 ಇಂಟು 2. 1.3 ಇಂಟು 2 ಅಂದ್ರೆ ಏನು, 2 3 6, 2 2 ಪಾಯಿಂಟ್ ಹಾಗಿಟ್ರೆ 2.6 ಸೆಂಟಿಮೀಟರ್. 2.6 ಸೆಂಟಿಮೀಟರ್ ನಮ್ಮ ಆಪ್ಷನ್ ಬಿ ನಲ್ಲಿ ಬರುತ್ತೆ. ಹಾಗಾಗಿ ಬಿ ಸರಿಯಾದ ಉತ್ತರ ಆಗಿದೆ. ಈಗ 28ನೇ ಲೆಕ್ಕ. ತ್ರಿಭುಜ ಎಬಿಸಿಯಲ್ಲಿ ಡಿಇ ಸಮಾಂತರ ಬಿಸಿ ಮತ್ತು ಎಬಿ ಇಷ್ಟು ಎಡಿ ಇಸ್ ಈಕ್ವಲ್ ಟು 5:3 ಆದರೆ ತ್ರಿಭುಜ ಎಬಿಸಿ ವಿಸ್ತೀರ್ಣ ಇಷ್ಟು ತ್ರಿಭುಜ ಎಡಿಇ ವಿಸ್ತೀರ್ಣವು ಅಂತ ಕೇಳಿದ್ದಾರೆ. ಇನ್ ದ ಟ್ರಯಾಂಗಲ್ ಎಬಿಸಿ DE parallel BC. If AB is to AD is equal to 5:3, then the area of triangle ABC is to area of triangle ADE is ಅಂತ ಕೇಳಿದ್ದಾರೆ. ನೋಡಿ, ಟ್ರಯಾಂಗಲ್ ABC ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ADE ಯ ವಿಸ್ತೀರ್ಣ ಕೇಳಿದ್ದಾರೆ. ನೋಡಿ, area of triangle ABC divided by area of triangle ADE ಅದರ ಒಂದು ಅನುಪಾತವನ್ನು ಕೇಳಿದ್ದಾರೆ. ಒಂದು ತ್ರಿಭುಜವನ್ನು ನೋಡೋಣ. ತ್ರಿಭುಜ ABC ಇದೆ. ಈ ತ್ರಿಭುಜ ABC ನಲ್ಲಿ DE ಪ್ಯಾರಲಲ್ BC ಆಗಿದೆ. ಈಗ ಅವರು AB divided by AD is equal to 5:3 ಅಂತ ಕೊಟ್ಟಿದ್ದಾರೆ. ನೋಡಿ, AB ಮತ್ತು AD ಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಪ್ರಮೇಯ ನಿಮಗೆ ಜ್ಞಾಪಕ ಬರಬೇಕು. ಏನಂದ್ರೆ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತವೆ ಅಂತ. AB² ಡಿವೈಡೆಡ್ ಬೈ AD² ಆಗಿರುತ್ತೆ. ನೋಡಿ, ನಾವು ಇದನ್ನ AB ಡಿವೈಡೆಡ್ ಬೈ AD ಹೋಲ್ ಸ್ಕ್ವೇರ್ ಅಂತ ಬರೀಬಹುದಲ್ವಾ. ನೋಡಿ, ಇಲ್ಲಿ AB ಡಿವೈಡೆಡ್ ಬೈ AD ಆಲ್ರೆಡಿ ನಮಗೆ ಬಂದಾಗಿದೆ. ಇದು 5/3 ಅಂತ. ನೋಡಿ, ಇಲ್ಲಿ ನೇರವಾಗಿ ಬರೀಬಹುದಿತ್ತು 5² ಡಿವೈಡೆಡ್ ಬೈ 3² ಅಂತ. 5² ಅಂದ್ರೆ ಏನು, 25 ಡಿವೈಡೆಡ್ ಬೈ 3² ಅಂದ್ರೆ 9. ನೋಡಿ, 25/9 ಅದನ್ನ ನಾವು 25:9 ಅಂತ ಬರೀಬಹುದು. ಇಲ್ಲಿ ಉತ್ತರ ಯಾವ್ದಿದೆ? ಆ ಪ್ರಕಾರ ಆಪ್ಷನ್ ಡಿ ನಲ್ಲಿರೋದು 25:9. ನೋಡಿ, 9:25 ಅದು ಬೇರೆ ಉತ್ತರ ಆಗತ್ತೆ. ಹಾಗಾಗಿ 25:9 ಅನ್ನೋದು ಸರಿಯಾದ ಉತ್ತರ.
ವಿದ್ಯಾರ್ಥಿಗಳೇ, ಈಗ 29ನೇ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎಬಿಸಿ = 90 ಡಿಗ್ರಿ. ನೋಡಿ, ಈ ಚಿತ್ರದಲ್ಲಿ ಕೋನ ಎಬಿಸಿ ಅಂದ್ರೆ ಬಿ ಕೋನ 90 ಡಿಗ್ರಿ ಇದೆ. ಬಿಡಿ ಲಂಬ ಎಸಿ ಮತ್ತು ಎಬಿ = 6 ಸೆಂಟಿಮೀಟರ್, ಬಿಸಿ = 8 ಸೆಂಟಿಮೀಟರ್ ಮತ್ತು ಸಿಎ ಅಥವಾ ಎಸಿ ಏನಿದೆ 10 ಸೆಂಟಿಮೀಟರ್ ಆದಾಗ ಎಡಿಯ ಉದ್ದವು ಅಂತ ಕೇಳಿದ್ದಾರೆ. ಇಲ್ಲಿ ಎಡಿ ಇದರ ಉದ್ದವನ್ನ ನಾವು ಕಂಡುಹಿಡಬೇಕಿದೆ. ಇನ್ ದ ಗಿವನ್ ಫಿಗರ್, angle ABC is equal to 90 degree, BD perpendicular to AC. If AB is equal to 6 cm, BC is equal to 8 cm and CA is equal to 10 cm, then find the length of AD ಅಂತ ಕೇಳಿದ್ದಾರೆ. AC ಉದ್ದ A ಇಂದ ಹಿಡಿದು C ವರೆಗಿರೋ ಉದ್ದ 10 cm ಇದೆ. AB ಕೊಟ್ಟಿದ್ದಾರೆ 6 cm. ನೋಡಿ, ಇಲ್ಲಿ ಟ್ರಯಾಂಗಲ್ ABC ಒಟ್ಟಾರೆ ತಗೊಂಡಾಗ ಈ B ಕೋನ ಇದೆ, ಇದು 90 ಡಿಗ್ರಿ ಇದೆ. ಮತ್ತೆ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ ಆಗಿರೋದ್ರಿಂದ ಇಲ್ಲಿ ಡಿ ಕೋನ ಏನಿದೆ ಇದು 90 ಡಿಗ್ರಿ ಇರುತ್ತೆ. ಈಗ ನಮಗಿಲ್ಲಿ ಎ ಡಿ ಯನ್ನ ಕಂಡುಹಿಡಬೇಕಿದೆ. ನೋಡಿ, ಈಗ ಟ್ರಯಾಂಗಲ್ ಅಧ್ಯಾಯದಲ್ಲಿ ಒಂದು ರಿಸಲ್ಟ್ ನೋಡಿದ್ವಿ ನಾವು. ಆ ರಿಸಲ್ಟ್ ನೆನಪಿಗೆ ಬಂದ್ರೆ ಲೆಕ್ಕ ಸುಲಭ ಆಗುತ್ತೆ. ಏನಂದ್ರೆ ಎ ಬಿ ಸ್ಕ್ವೇರ್ ಅಂದ್ರೆ ಈ ಭಾಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ, ಎ ಸಿ ಇಂಟು ಎಡಿ ಅಂತ ನೋಡಿದ್ವಿ ನಾವು. ಈಗ ಅಲ್ಲಿ ಕೊಟ್ಟಿರುವಂತ ವ್ಯಾಲ್ಯೂಸ್ ನ ಅಪ್ಲೈ ಮಾಡೋಣ. ಅಷ್ಟಕ್ಕೆ ಕೊಟ್ಟಂಗಿದೆ ಅದು. ಎ ಬಿ ಅಂದ್ರೆ 6, ಹಾಗಾಗಿ 6 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಅಂದ್ರೆ 10 ಸೆಂಟಿಮೀಟರ್ ಇಂಟು ಎ ಡಿ ಅದನ್ನೇ ಕಂಡುಹಿಡಬೇಕು. 6 ಸ್ಕ್ವೇರ್ ಅಂದ್ರೆ 36 ಇಸ್ ಈಕ್ವಲ್ ಟು 10 ಎ ಡಿ. ದೇರ್ಫೋರ್ ಎ ಡಿ ಇಸ್ ಈಕ್ವಲ್ ಟು 36 ಡಿವೈಡೆಡ್ ಬೈ 10 ಅಂತ ಬರೀತೀವಿ. ಈಗ ನೋಡಿ, 10ರಿಂದ ಭಾಗಿಸಿದಾಗ ಸುಲಭ ಆಗುತ್ತೆ. 3.6 ಸೆಂಟಿಮೀಟರ್ ಅಂತ ನಮಗೆ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ. ಈ ಲೆಕ್ಕವನ್ನ ಈ ರೀತಿಯಾಗಿ ಅರ್ಥ ಆದ್ರೆ ಸರಿ, ಇಲ್ಲ ಅಂದ್ರೆ ಇನ್ನೊಂದು ವಿಧಾನದಲ್ಲೂ ಸಹ ನಾವು ಈ ಲೆಕ್ಕವನ್ನ ಗಮನಿಸಬಹುದು. ನೋಡಿ, ಇಲ್ಲಿ ಈ ಟ್ರಯಾಂಗಲ್ ಎಬಿಸಿ ನಲ್ಲಿ ಮತ್ತು ಇನ್ನೊಂದು ಟ್ರಯಾಂಗಲ್ ಎ ಡಿ ಬಿ ಅನ್ನು ತಗೊಳ್ಳೋಣ. ಟ್ರಯಾಂಗಲ್ ಎ ಡಿ ಬಿ ಇವುಗಳು ತಗೊಂಡಾಗ ನೋಡಿ, ಈ ಮೊದಲು ದೊಡ್ಡ ಟ್ರಯಾಂಗಲ್ ಏನಿದೆ, ಮೂಲ ಟ್ರಯಾಂಗಲ್ ಎ ಬಿ ಸಿ, ಇದರಲ್ಲಿರುವಂತಹ ಆಂಗಲ್ ಬಿ ಮತ್ತೆ ಈ ಟ್ರಯಾಂಗಲ್ ಎ ಡಿ ಬಿ ನಲ್ಲಿರುವಂತಹ ಆಂಗಲ್ ಡಿ ಎರಡು ಸೇಮ್. ಅಂದ್ರೆ ಯಾಕೆಂದ್ರೆ 90 ಡಿಗ್ರಿ ಇದೆ. ಇಲ್ಲಿ ಎ ಬಿ ಸಿ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಬಿ ಡಿ ಲಂಬ ಎ ಸಿ ಅಂತ ಕೊಟ್ಟಿರೋದ್ರಿಂದ ಡಿನೂ ಸಹ 90 ಡಿಗ್ರಿ ಆಗಿದೆ. ನೆಕ್ಸ್ಟ್ ಈಗ ಎ ಬಿ ಸಿ ನಲ್ಲಿರುವಂತಹ ಆಂಗಲ್ ಎ ಈಸ್ ಈಕ್ವಲ್ ಟು ಟ್ರಯಾಂಗಲ್ ಎ ಡಿ ಬಿ ನಲ್ಲಿರುವಂತಹ ಆಂಗಲ್ ಎ ಈಕ್ವಲ್, ಯಾಕೆಂದ್ರೆ ಅದು ಉಭಯ ಸಾಮಾನ್ಯ, ಕಾಮನ್ ಆಂಗಲ್ಸ್ ಇದೆ. ಹಾಗಾಗಿ ನೋಡಿ, ನಾವೇನಂತ ಬರೀಬಹುದು, ಎ ಕ್ರೈಟೀರಿಯಾ ಪ್ರಕಾರ ಟ್ರಯಾಂಗಲ್ ಎ ಬಿ ಸಿ ಸಮರೂಪಿ ಟ್ರಯಾಂಗಲ್ ಎ ಡಿ ಬಿ ಅಂತ ಬರೀಬಹುದು. ಸಿಮಿಲರ್ ಆಯ್ತು ಎರಡು. ಸಿಮಿಲರ್ ಆದಾಗ ಏನಾಗುತ್ತೆ ನೋಡಿ, ಸಿಮಿಲರ್ ಆದಾಗ ಈ ಎರಡು ಟ್ರಯಾಂಗಲ್ ಗಳನ್ನ ನಾನು ಈ ರೀತಿಯಾಗಿ ಬರ್ಕೊಂಡೆ ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ ಇದೇ ರೀತಿ ಇದೆ, ಟ್ರಯಾಂಗಲ್ ಎ ಬಿ ಸಿ. ಮತ್ತೆ ಟ್ರಯಾಂಗಲ್ ಎ ಡಿ ಬಿ ಅನ್ನ ನಾನು ಈ ರೂಪಕ್ಕೆ ಬರ್ಕೊಂಡ್ರೆ ಏನಾಗುತ್ತೆ, ಡಿ ಇಲ್ಲಿ ಬರುತ್ತೆ, ಎ ಇಲ್ಲಿ ಬಂದಿದೆ, ಹಾಗಾಗಿ ಉಳಿದಿರೋದು ಎ ಡಿ ಬಿ, ಬಿ ಇಲ್ಲಿ ಬಂದಿರುತ್ತೆ. ಈಗ ನೋಡಿ, ಸಮರೂಪ ತ್ರಿಭುಜಗಳ ಒಂದು ನಿಬಂಧನೆ ಪ್ರಕಾರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಲ್ವಾ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂತ. ಆ ಪ್ರಕಾರ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಎ ಡಿ, ನೋಡಿ, ಎ ಬಿ ಡಿವೈಡೆಡ್ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ ಅಂತ ಬರ್ಕೋಬಹುದು ನಾವು. ಆ ಪ್ರಕಾರ ತುಂಬಿ ಎ ಬಿ ಅಂದ್ರೆ ಏನು, 6 ಡಿವೈಡೆಡ್ ಬೈ ಎ ಡಿ ಅಂದ್ರೆ ಅದೇ ಕಂಡುಹಿಡಿಬೇಕು. ಮತ್ತೆ ಎ ಸಿ ಅಂದ್ರೆ 10 ಡಿವೈಡೆಡ್ ಬೈ ಎ ಬಿ ಅಂದಾಗ ಎ ಬಿ ಅಂದಾಗ ಸಹ 6. ನೋಡಿ, ಈಗ ಗುಣಿಸೋಣ. 6 36 ಇಸ್ ಈಕ್ವಲ್ ಟು ಎ ಡಿ ಇಂಟು 10 ಅಂದ್ರೆ 10 ಎ ಡಿ ಆಯ್ತು. ನೋಡಿ, ಆಗ್ಲೇ ಇಲ್ಲೂ ಅದೇ ಒಂದಿತ್ತಲ್ಲ, 36 ಇಸ್ ಈಕ್ವಲ್ ಟು 10 ಎ ಡಿ, ಇಲ್ಲಿ 36 ಇಸ್ ಈಕ್ವಲ್ ಟು 10 ಎ ಡಿ. ದೇರ್ಫೋರ್ ಈ ಸ್ಟೆಪ್ ಈ ರೀತಿ ಆಗುತ್ತೆ. ಎ ಡಿ ಇಸ್ ಈಕ್ವಲ್ ಟು 3.6 ಸೆಂಟಿಮೀಟರ್ ಆಯ್ತು. ಈ ಪ್ರಕಾರವೂ ಸಹ ನಾವು ಅರ್ಥ ಮಾಡಿಕೊಂಡು ಲೆಕ್ಕವನ್ನು ಬಿಡಿಸಬಹುದು. ಈಗ ನಾವು 30ನೇ ಲೆಕ್ಕಕ್ಕೆ ಹೋಗೋಣ. ಈಗ 30ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದ
ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಲಂಬಕೋನ ತ್ರಿಭುಜವಲ್ಲದ ತ್ರಿಭುಜದ ಬಾಹುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ದಿ ಸೈಡ್ಸ್ ಆಫ್ ಸಮ್ ಟ್ರಯಾಂಗಲ್ಸ್ ಆರ್ ಗಿವನ್ ಬಿಲೋ, ಐಡೆಂಟಿಫೈ ವಿಚ್ ಡಸ್ ನಾಟ್ ಫಾರ್ಮ್ ಎ ರೈಟ್ ಟ್ರಯಾಂಗಲ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಕೊಟ್ಟಿರುವಂತಹ 3 ಬಾಹುಗಳೇನಿದೆ, ಈ 3 ಬಾಹುಗಳು ಲಂಬಕೋನ ತ್ರಿಭುಜದ ಬಾಹುಗಳು ಆದಾಗ ಏನಾಗುತ್ತೆ, ದೊಡ್ಡದು ಆ ತ್ರಿಭುಜದ ಹೈಪೋಟೆನಸ್ ಆಗುತ್ತೆ, ವಿಕರ್ಣ ಆಗಿರುತ್ತೆ. ಇನ್ನು ಉಳಿದಿದ್ದೆರಡು ಏನಾಗುತ್ತೆ, ಆ ತ್ರಿಭುಜದ 2 ಬಾಹುಗಳಾಗಿರುತ್ತೆ. ಅಂದ್ರೆ ಇವುಗಳಲ್ಲಿ ಯಾವುದು ಪೈಥಾಗೋರಿಯ ತ್ರಿವಳಿಗಳು ಅಲ್ಲ ಅಂತ ಕೇಳಿದ್ದಾರೆ. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಲ್ಲ, ಅದು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ನಮಗೆ ಗೊತ್ತಿರುವಂತೆ ಪೈಥಾಗೋರಸ್ ಪ್ರಮೇಯವನ್ನ ಬಳಸಿದಾಗ 5, 12, 13 ಏನಿದೆ ಇದು ಪೈಥಾಗೋರಿಯ ತ್ರಿವಳಿನೇ. ನೆಕ್ಸ್ಟ್ 8, 15, 17 ಸಹ ಪೈಥಾಗೋರಿಯ ತ್ರಿವಳಿ. 7, 24, 25 ಸಹ ಪೈಥಾಗೋರಿಯ ತ್ರಿವಳಿ. ಆದರೆ 3, 8, 6 ಏನಿದೆ ಇದು ಪೈಥಾಗೋರಿಯ ತ್ರಿವಳಿ ಅಲ್ಲ. ನೋಡಿ, ಈಗ ಉದಾಹರಣೆಗೆ ಇದರಲ್ಲಿ ದೊಡ್ಡದು 8 ಏನಿದೆ ಇದನ್ನು ವಿಕರ್ಣ ಅಂದ್ಕೊಂಡು, ಇನ್ನು ಉಳಿದಿದ್ದನ್ನ ಒಂದು 3, ಒಂದು 6ನ ಈ ಕಡೆ ಕೊಟ್ಟು ನಾವು ಪೈಥಾಗೋರ ಪ್ರಮೇಯವನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ವಿಕರ್ಣದ ವರ್ಗ ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್ ಅದು ಯಾವ್ದಕ್ಕೆ ಸಮ ಆಗುತ್ತೆ ಅಂದ್ರೆ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗುತ್ತೆ. ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ 2 ಸೈಡ್ಸ್ ಅಂತ ಹೇಳ್ತಾರೆ. 8 8 64 ಈಸ್ ಈಕ್ವಲ್ ಟು 3 3 9 ಪ್ಲಸ್ 6 6 36. ನೋಡಿ, 36 ಪ್ಲಸ್ 9 45 ಆಗತ್ತೆ. ಇದು 64ಕ್ಕೆ ಸಮ ಇದೆಯಾ? ಇಲ್ಲ. ಹಾಗಾಗಿ ಇದೇನಿದೆ 3 8 6 ಇದು ಲಂಬಕೋನ ತ್ರಿಭುಜವಲ್ಲದ ತ್ರಿಭುಜದ ಬಾಹುಗಳು, ಅಂದ್ರೆ ಪೈಥಾಗೋರಿಯ ತ್ರಿವಳಿಗಳು ಅಲ್ಲ. ಹಾಗಾಗಿ ಇದೇ ನಮ್ಮ ಉತ್ತರ ಆಗಿರುತ್ತೆ. ಆಪ್ಷನ್ ಸಿನೇ ಈ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ.